ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಇಡೀ ದೇಶದಲ್ಲಿ 9,49,00,000 ಫಲಾನುಭವಿಗಳಿದ್ದೀರಿ. ನಮ್ಮ ರಾಜ್ಯದಲ್ಲಿ 54 ಲಕ್ಷದಷ್ಟು ಫಲಾನುಭವಿಗಳು ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ಪಡೆದ್ರೆ ವಾರ್ಷಿಕವಾಗಿ 6,000 ರೂಪಾಯಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಯೋಜನೆ ಇನ್ನು 2031ರವರೆಗೂ ಕೂಡ ಮುಂದೆ ನಡೀತಾನೆ ಇರತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಮತ್ತೆ ಅಪ್ಡೇಟ್ ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಯೋಜನೆ 2031ರವರೆಗೂ ಕೂಡ ನಡೆಯುತ್ತೆ ಅನ್ನುವಂತಹ ಅಪ್ಡೇಟ್ ಅನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ನರೇಂದ್ರ ಮೋದಿ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ನೀವು ಕೂಡ ಫಲಾನುಭವಿಗಳಾಗಬೇಕಾಗಿದ್ರೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗಿರುತ್ತೆ, ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಈಗ ಈ 24ನೇ ಕಂತಿನ ಹಣವು ಕೂಡ ಬರಬೇಕಾಗಿದೆ. ಸೊ ಹಾಗಾದ್ರೆ ಅದು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ರಾಜ್ಯದಲ್ಲಿ 54 ಲಕ್ಷ ಫಲಾನುಭವಿಗಳು ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಈ ದುಡ್ಡನ್ನ ಪಡ್ಕೊಳ್ತಾ ಇರುವಂತದ್ದು. ಈಗಾಗಲೇ 23ನೇ ಕಂತಿನಲ್ಲಿ 9,49,00,000 ಫಲಾನುಭವಿಗಳಿಗೆ ಸುಮಾರು ಹತ್ತತ್ರ 20,000 ಕೋಟಿಯಷ್ಟು ದುಡ್ಡನ್ನ ಕೇಂದ್ರ ಸರ್ಕಾರ ಫಂಡ್ ಅನ್ನ ರಿಲೀಸ್ ಮಾಡಿರುತ್ತೆ. ಬರೀ ಆ ಒಂದು ಕಂತಲ್ಲ, ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಖರ್ಚು ವೆಚ್ಚ ಆಗ್ತಿರುತ್ತೆ. ಯಾಕಂದ್ರೆ ಇಡೀ ದೇಶದ ರೈತರಿಗೆ ಕವರ್ ಮಾಡ್ಬೇಕಲ್ವಾ, ಕೇವಲ ಒಂದು ರಾಜ್ಯದಲ್ಲ, ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ರಾಜ್ಯದ ಎಲ್ಲ ಅರ್ಹ ಫಲಾನುಭವಿಗಳನ್ನ ಕವರ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ 9,49,00,000 ಫಲಾನುಭವಿಗಳಿಗೆ ಸುಮಾರು ಹತ್ತತ್ರ 20,000 ಕೋಟಿ ಹಣ ಬೇಕು. ಈ 20,000 ಕೋಟಿ ಹಣ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಬಳಕೆ ಮಾಡಿದ್ದೆ ಆದ್ರೆ ಸುಮಾರು 8 ಕಂತುಗಳನ್ನ ನಾವು ಪಡ್ಕೊಳ್ತೀವಿ. ಮೇಲೆ 400 ಕೋಟಿಯಷ್ಟು ದುಡ್ಡು ಉಳಿತಾಯವೂ ಕೂಡ ಆಗತ್ತೆ. ಅಷ್ಟು ಫಂಡ್ ಅನ್ನ ಕೇಂದ್ರ ಸರ್ಕಾರ ಒಂದೇ ಒಂದು ಕಂತಿನಲ್ಲಿ ಇಡೀ ದೇಶದ ರೈತರಿಗೆ ಜಮಾ ಮಾಡ್ತಿರತ್ತೆ. ಸೊ ನಾನು ಸುಮ್ನೆ ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಹೇಳದಷ್ಟೇ, ದುಡ್ಡಿನ ಬೆಲೆ ಎಷ್ಟು ಅಂದ್ರೆ ಎಷ್ಟು ಫಂಡ್ ರಿಲೀಸ್ ಆಗತ್ತೆ ಅನ್ನುವಂಥದ್ದನ್ನ. ಸೊ ಹಾಗಾದ್ರೆ ಈಗ ಈ ಪಿಎಂ ಕಿಸಾನ್ ಯೋಜನೆ ಈಗಾಗಲೇ ಮುಂದೆ ನಡೀತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಇನ್ನೇನ್ ಮುಕ್ತಾಯವಾಗತ್ತೆ. ಪಿಎಂ ಕಿಸಾನ್ ಬಹಳ ವರ್ಷದಿಂದ ಬರ್ತಾ ಇದೆ, ಹಾಗೆ ಹೀಗೆ ಏನಾದ್ರೂ ಕಲ್ಪನೆಗಳಿದ್ರೆ ಒಂದು ಕ್ಲಾರಿಟಿಯನ್ನ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು 2031ರವರೆಗೂ ಕೂಡ ಈ ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ದುಡ್ಡು ಬರುತ್ತೆ. ಇದನ್ನ ನೀವು ಇಂಟು ಮಾಡ್ಕೊಳ್ಳಿ, 5 ವರ್ಷಗಳ ಕಾಲ ಇನ್ನು ದುಡ್ಡು ಬರುತ್ತೆ. 2026 ಇದನ್ನ ಬಿಡಿ, 27ರಲ್ಲಿ ಬರುತ್ತೆ, 28ರಲ್ಲಿ ಬರುತ್ತೆ, 29ನಲ್ಲಿ, 30ರಲ್ಲಿ, 31ರಲ್ಲಿ, ಟೋಟಲಿ 5 ವರ್ಷಗಳ ಕಾಲ ಇನ್ನು ಕೂಡ ದುಡ್ಡು ಬರುತ್ತಂತೆ. ನೀವು ಪ್ರತಿ ವಾರ್ಷಿಕವಾಗಿ 6,000 ರೂಪಾಯಿ ಪಡ್ಕೊಳ್ತೀರಿ. 5 ವರ್ಷಕ್ಕೆ 30,000 ರೂಪಾಯಿಯನ್ನ ನೀವು ಪಡ್ಕೊಳ್ತೀರಿ ಸ್ನೇಹಿತರೆ. ಸೊ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಇತ್ತಂದ್ರೆ ಪ್ರತಿ ತಿಂಗಳು ಕೂಡ ಕೊಡಬಹುದಾಗಿತ್ತು. ಆದ್ರೆ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೂ ಕೂಡ ಈ ದುಡ್ಡು ಹೋಗಬೇಕು, ಅವ್ರಿಗೂ ಕೂಡ ಇದರಿಂದ ಯೋಜನೆಯಿಂದ ಹೆಲ್ಪ್ ಆಗ್ಬೇಕಲ್ವಾ. ಸೊ ಅದಕ್ಕಾಗಿ 2,000 4 ತಿಂಗಳಿಗೊಮ್ಮೆ, ವಾರ್ಷಿಕವಾಗಿ 6,000 ಮತ್ತು ಪ್ರತಿ ತಿಂಗಳು ಅಥವಾ 4 ತಿಂಗಳಿಗೊಮ್ಮೆ ಏನು 2,000 ರೂಪಾಯಿ ಕೊಡ್ತಾ ಇದಾರಲ್ಲ, ಇದು 4,000ಕ್ಕೆ ಏರಿಕೆ ಆಗಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಮೂಡಿರಬಹುದು. ಯಾಕಂದ್ರೆ ಇದರ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸರ್ಕಾರದಿಂದ ಏನ್ ಬಂದಿದೆ ಅಂದ್ರೆ 4,000 ರೂಪಾಯಿ ಇಲ್ಲ, ಇದು ಎಲ್ಲಿಗೂ ಕೂಡ ಸಿಗೋದಿಲ್ಲ. ಈ 4,000 ರೂಪಾಯಿ ಹೆಚ್ಚಳ ಮಾಡಿದ್ರೆ ನಮ್ಮ ಬಿಜೆಪಿ ಅವರು ಇನ್ನೇನ ಎಲೆಕ್ಷನ್ ಬಂತಂದ್ರೆ ಆ ಸಂದರ್ಭದಲ್ಲಿ ಘೋಷಣೆ ಮಾಡಬಹುದು. ನಮ್ಮನ್ನ ಎಲೆಕ್ಷನ್ ಅಲ್ಲಿ ಆರಿಸ್ತಾರಪ್ಪ, ನಾವು ಅಧಿಕಾರಕ್ಕೆ ಬರ್ತೀವಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಪಿಎಂ ಕಿಸಾನ್ 2,000 ಸಿಗ್ತಾ ಇದೆ ಅಲ್ವಾ, ಅದರ ಜೊತೆಗೆ ಇನ್ 2,000 ನಾವು ಸೇರಿಸಿ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರತಿ 4 ತಿಂಗಳಿಗೊಮ್ಮೆ 4,000, ವಾರ್ಷಿಕವಾಗಿ 12,000 ರೂಪಾಯಿ ನಿಮಗೆ ಸಿಗತ್ತೆ. ಈ ರೀತಿ ಪ್ರಚಾರ ಮಾಡಬಹುದು ಆದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡ್ಬೇಕಾಯ್ತು. ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಕೂಡ ಈ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಅಲ್ಲಿ 4,000ದಂತೆ ದುಡ್ಡು ಕೊಡ್ತಿದ್ದಾರೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ರೀತಿ ನಡೀತಾ ಇದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ನಡಿಬಹುದು. ಈಗ ಉದಾಹರಣೆಗೆ ಬಿಹಾರದಲ್ಲಿ ನಡೀತಾ ಇದೆ,
4,000 ಪ್ರತಿ ರೈತರಿಗೆ ಜಮಾ ಆಗ್ತಾ ಇದೆ. ಆದ್ರೆ ಕೇಂದ್ರದಿಂದ 2,000 ಬರುವಂತದ್ದು. ಇನ್ನು ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಸಮೀಪ ಬಂತಂದ್ರೆ ಈ ರೀತಿ ನಡಿಬಹುದು. ಇನ್ನೊಂದು 1.5 ವರ್ಷ ಇದೆ. ಅದಾದ ಬಳಿಕ ನೋಡಬಹುದು ನೀವು ಎಷ್ಟೊಂದು ಕೋಲಾಹಲ ಸೃಷ್ಟಿಸಬಹುದು. ಒಂದಾದ ಮೇಲೆ ಒಂದು ಕಂತುಗಳನ್ನ ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ತರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಪೈಪೋಟಿ ಇರುತ್ತೆ. ನಾನ್ ಹೆಚ್ಚಿಕೊಡ್ತೀನಿ, ನೀನ್ ಹೆಚ್ಚಿಕೊಡ್ತೀನಿ, ಈ ರೀತಿ ನಡೆಯುತ್ತೆ. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಎಲ್ಲ ಯೋಜನೆಗಳನ್ನ ಕೊಡಬಹುದು. ಆದ್ರೆ ಎಷ್ಟು ದಿನ ಅಂತ ಕೊಡುತ್ತೆ, ಸಾಲ ಸೂಲಗಳು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಲ್ವಾ. ನೋಡೋಣ. ಒಟ್ಟಾರೆಯಾಗಿ ಈಗ ಕೇಂದ್ರ ಸರ್ಕಾರ ಅಂತೂ 30,000 ರೂಪಾಯಿ 5 ವರ್ಷಕ್ಕೆ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ಹೆಚ್ಚಳ ಇಲ್ಲ. 2004 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 6,000 ರೂಪಾಯಿ ಇದೇ ಕಟ್ಟಿಟ್ಟ ಬುತ್ತಿ. ಇದರಿಂದ ಹೆಚ್ಚಳ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಹೆಚ್ಚಳ ಆದ್ರೆ ಇದೇ ಚಾನಲ್ ಅಲ್ಲಿ ನಿಮಗೆ ಅಧಿಕೃತ ಮಾಹಿತಿ ಸಿಗತ್ತೆ. ಇನ್ನು ಯಾರ್ಯಾರು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ. ತದನಂತರ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅವಕಾಶ ಇರುತ್ತೆ, ಅರ್ಜಿ ಸಲ್ಲಿಸ್ಕೊಳ್ಳಿ. ಇನ್ನು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಅತಿ ಶೀಘ್ರದಲ್ಲಿ 24ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಿದೆ. ಡೇಟ್ ಫಿಕ್ಸ್ ಮಾಡಿಲ್ಲ, ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಡೇಟ್ ಫಿಕ್ಸ್ ಆಗಿ ಆದ ತಕ್ಷಣವೇ ನಿಮ್ಮ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಆದಷ್ಟು ಈ ಇನ್ಫಾರ್ಮೇಶನ್ ಎಲ್ಲಾ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.